ಸುವರ್ಣ ಅವರು ಏನು ಈ ರೀತಿ ಹೇಳಿಕೆಗಳನ್ನು ನಿಲ್ಲಿಸ್ತಾರೆ ಅಂತ ನಾನು ಭಾವಿಸುವುದಿಲ್ಲ. ಒಂದು ಲೆಕ್ಕದಲ್ಲಿ ನೋಡಲಿಕ್ಕೆ ಹೋದರೆ ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಇಲ್ಲ, ಅಂತಹ ಹುಚ್ಚರು. ಮಕ್ಕಳಿಗೆ ಪುಸ್ತಕ ಕೊಡಪ್ಪ MLA ಆಗಿ ಅಂದರೆ ಕೇಸರಿ ಶಾಲು ಕೊಡ್ತೇನೆ, ತ್ರಿಶೂಲ ಕೊಡ್ತೇನೆ. ಅಪಾಯಕಾರಿ ಏನಂತಂದರೆ ಈ ರೀತಿ ಕೆಟ್ಟ ಹೇಳಿಕೆಗಳನ್ನು ಕೊಟ್ಟು ಎದುರಾಳಿಗಳನ್ನು ಪ್ರಚೋದಿಸಿ ಅವರು ಕೂಡ ಇವರನ್ನು ಕೆಟ್ಟದಾಗಿ ಬೈಯುವಾಗೆ ಮಾಡಿತು. ಈಗ ಮಹಾತ್ಮ ಗಾಂಧೀಜಿಯವರ ತಾಯಿಯನ್ನೇ ವೇಶ್ಯೆ ಹೇಳಿದ ಇವರು. ಸೊ ಈಗ ಸೋನಿಯಾ ಗಾಂಧಿ, ನೆಹರು, ಸಿದ್ದರಾಮಯ್ಯ, DKC, ಹರಿಪ್ರಸಾದ್ ಸರ್ವರೆಗೆ ಈ ರೀತಿಯ ಕೆಟ್ಟ ಬೈಗುಳಗಳನ್ನು ಪ್ರಯೋಗ ಮಾಡಿದು ಅವರ ಸಂಸ್ಕೃತಿಯನ್ನು ಅವರು 2014 ಸ್ಟಾರ್ಟ್ ಮಾಡಿದರು. ರಾಮನ ಶಾಪ ಆ ಉಂಡಿ ಕದ್ದದುಂಟಲ್ಲ, ಅದು ಇವು ಯಾವತ್ತೂ ಇವರನ್ನು ಬಿಡುವುದಿಲ್ಲ. ಅದು ಕುತ್ತಿಗೆಗೆ ಸುತ್ತಿಕೊಂಡೇ ಕೊಡ್ತದೆ ರಾಜಕೀಯವಾಗಿ. ನಿಮ್ಮ ಹತ್ರ ಬಂದು ನಿಮ್ಮ ಎದುರಿಂದ ಒಟ್ರಾಸಿ ಮಾತಾಡ್ತೇನೆ, ಎಂತ ಮಾಡ್ತೀರಿ? ಇದು ಆ ಒಟ್ರಾಸಿ ಮಾತಾಡುವ ಗ್ಯಾಂಗ್ ಇದು RSS. ನೀವು ಅವ್ರನ್ನ ಜೈಲಿಗೆ ಹೋಗಿ ತಂದರೆ ಮೆರವಣಿಗೆ ಮಾಡ್ತಾರೆ, ರೇಪಿಸ್ಟ್ಗಳನ್ನು ಹೊರಗೆ ತಂದು ಮೆರವಣಿಗೆ ಮಾಡ್ತಾರೆ, ಕೊಲೆಗಡಕರನ್ನು ತಂದು ಮೆರವಣಿಗೆ ಮಾಡ್ತಾರೆ. ನೀವು ಎಂತ ಮಾಡ್ತೀರಿ? ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರ ಮಾತು ಈಗ ಚರ್ಚೆಯಲ್ಲಿದೆ ಮತ್ತು ಪ್ರಚಾರದಲ್ಲಿದೆ. ಇಂತಹದ್ದೇ ಮಾತುಗಳನ್ನು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಕೂಡ ಆಡ್ತಾ ಇದ್ರು. ಈಗ ಅವರು ಗಪ್ಚಿಪ್ ಆಗಿದ್ದಾರೆ. ಅಂದರೆ ಕಾನೂನು ಕುಣಿಕೆಗೆ ಅಡಿಯಲ್ಲಿ ಬಂದರೆ ಹೇಗೆ ಗಪ್ಚಿಪ್ ಆಗ್ತಾರೆ ಅನ್ನೋದಕ್ಕೆ ಹರೀಶ್ ಪೂಂಜಾ ಸಾಕ್ಷಿಯಾಗಿದ್ದಾರೆ. ಈಗ ಯಶ್ಪಾಲ್ ಸುವರ್ಣರವರ ಸರದಿ. ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿಗರ ಅಭಿಪ್ರಾಯ ಏನು, ಯಶ್ಪಾಲ್ ಸುವರ್ಣನ ಮಾತನ್ನು ಹೇಗೆ ತಗೊಳ್ತಾರೆ? KPCC ವಕ್ತಾರ MG ಹೆಗ್ಡೆ ಅವರು ನಮ್ಮ ಜೊತೆಲಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. ದುರಂತ ಮೊದಲನೇದು, ಪಕ್ಕಾ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ಇಂತಹ ವ್ಯಕ್ತಿ ಈ ದೇಶದಲ್ಲಿ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡ್ತಾರಲ್ಲ. ಒಂದೇ ಒಂದು ಉಡುಪಿಯಂಥ ಸಮೃದ್ಧ ನಗರವನ್ನು ಆಧುನಿಕವಾಗಿ ಮತ್ತು ಅಲ್ಲಿನ ಜನರ ಅಪೇಕ್ಷೆಯಂತೆ ಅಭಿವೃದ್ಧಿ ಮಾಡುವಂಥ ಒಂದೇ ಒಂದು ಯೋಚನೆ, ಮಾತುಗಳು ಇವರ ಬಾಯಲ್ಲಿ ಬರುವುದೇ ಇಲ್ಲ. ಈಗ ಏನಾಗಿದೆ ಅಂತಂದರೆ ಅವರಿಗೆ ರಾಮ ಜನ್ಮಭೂಮಿ, ಯಾಕೆಂದರೆ ಅವರು ಬಾಬರಿ ಮಸೀದಿದು ನೆನಪು ಮಾಡಿ ಕೊಟ್ರಿ ನಮ್ಗೆ ವಾಪಸ್ಸು. ಬಾಬರಿ ಮಸೀದಿಯನ್ನು ಒಡೆದದ್ದು ಇವರು ರಾಮನ ಹುಂಡಿ ದೋಚಲಿಕ್ಕೆ. ರಾಮನ ಹುಂಡಿ ದೋಚಿದ್ದು ನೀಟ್, ರೈತರ ಸಮಸ್ಯೆ, ಬೆಲೆ ಏರಿಕೆ, ಇಂಥ ಹಲವು ಹಗರಣಗಳು, ಸಮಸ್ಯೆಗಳು, ಅವು ಜನ ಅವರಿಂದ ಕಂಪ್ಲೀಟ್ ದೂರ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಜನರ ಮನಸ್ಸನ್ನು ಮತ್ತೆ ಯುವಕರನ್ನು ತನ್ನೊಟ್ಟಿಗೆ ಇಟ್ಟುಕೊಳ್ಳಿಕ್ಕೆ ಇಂತಹ ಪಕ್ಕಾ ವಿಕೃತ ಹುಚ್ಚು ಹೇಳಿಕೆಗಳನ್ನು ಅವರು ಕೊಡ್ತಾರೆ. ಇದು ಅವರ ಅಭ್ಯಾಸ. ಒಂದು ಲೆಕ್ಕದಲ್ಲಿ ನೋಡಲಿಕ್ಕೆ ಹೋದರೆ ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಇಲ್ಲ, ಅಂತಹ ಹುಚ್ಚರು ತಾಯಿ ಬಂದಾಗೆ ಮಾತಾಡ್ತಾರೆ. ಇದನ್ನು ಜನ ಕೂಡ ಈಗ ಜನರಿಗೂ ಕೂಡ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ, ಜನರಿಗೂ ಅರ್ಥ ಆಗ್ತದೆ ಮತ್ತು ಅನೇಕ ಜನ ಪಬ್ಲಿಕ್ ಇದನ್ನು ನೋಡಿ ನಗಾಡ್ತಾರೆ. ಆದರೆ ಅಫ್ಕೋರ್ಸ್ ಅವರು ರಾಹುಲ್ ಗಾಂಧಿ ಅವರ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕಿದ್ದಾರೆ, ಅದಕ್ಕೆ ಕಂಪ್ಲೇಂಟ್ ಆಗಿದೆ. ಜೊತೆಗೆ ಸಣ್ಣದಾಗಿ ಪುನಃ ಕಮ್ಯುನಲ್ ನೆನಪು ಮಾಡಲಿಕ್ಕೆ ಹೊರಟದಿಲ್ಲಿ ಅವರು. ಸೊ ಅವರಿಗಿದೆ ಉದ್ಯೋಗ. ಮಕ್ಕಳಿಗೆ ಪುಸ್ತಕ ಕೊಡಪ್ಪ MLA ಆಗಿ ಅಂದರೆ ಕೇಸರಿ ಶಾಲು ಕೊಡ್ತೇನೆ, ತ್ರಿಶೂಲ ಕೊಡ್ತೇನೆ. ಈಗ ಅದೇ ಮಕ್ಕಳದ್ದು ನೀಟ್ ಪತ್ರಿಕೆ ಸೋರಿಕೆ ಆಗಿ 21 ಜನ ಹಿಂದೂ ವಿದ್ಯಾರ್ಥಿಗಳ ಆತ್ಮಹತ್ಯೆ. ಈ ಪುಣ್ಯಾತ್ಮ ಒಂದು ಮಾತಾಡಿದಾನ? ಇವನ ಕಣ್ಣಲ್ಲಿ ಒಂದು ಹನಿ ನೀರು ಬಂದಿದ? ಅಂದರೆ ಇವರಿಗೆ ಇದ್ಯಾವುದು ಬೇಡ, ಬರೀ ಗಲಾಟೆ ಆಗ್ತಾ ಇರಬೇಕು. ಈ ಯಶ್ಪಾಲ್ ಸುವರ್ಣ ಇವರು ಏನ್ರಿ, ಇವರು ಯಾವ ನೈತಿಕತೆ ಇಟ್ಟುಕೊಂಡು ಮಾತಾಡ್ತಾರೆ? ಇವರ ಹಿನ್ನೆಲೆ ಏನು? ಇವರ ಅಮಾಯಕವಾಗಿ ಮನುಷ್ಯತ್ವವಿಲ್ಲದೆ ಜನರನ್ನು ಬೆತ್ತಲೆ ಮಾಡಿ ಲೈಟ್ ಕಂಬಕ್ಕೆ ಕಟ್ಟಿ ಹೊಡೆದ ಪುಣ್ಯಾತ್ಮಲ್ಲವೇವ ಇವ ಎಂಥದ್ರಿ ನೈತಿಕತೆಯನ್ನು ದೇಶಕ್ಕೆ ಹೇಳೋದು? ಇವರು ಮಾಡಿದ ಕೆಲಸ, ಗನಂದಾರಿ ಕೆಲಸಗಳು, ಇವರು ನಡೆಸ್ತಾ ಇರುವಂಥ ಪಬ್ಬುಗಳು. ಯು ಶುಡ್ ಬಿ ಇನ್ ಎ ರಾಯಲ್ ಪೊಸಿಷನ್. ನೀವು ಹಾಗೆ ಇದ್ದಾಗ ಮಾತ್ರ ನಿಮ್ಮ ಮಾತಿಗೆ ವ್ಯಾಲ್ಯೂ. ಮತ್ತು ರಾಹುಲ್ ಗಾಂಧಿ ಅವರನ್ನು ಇಡೀ ದೇಶ ಒಪ್ಪಿಕೊಂಡಾಗಿದೆ. ಚುನಾವಣೆಯಲ್ಲಿ ಅವರಿಗೆ ಸ್ವಲ್ಪ ಜಾಸ್ತಿ ಸೀಟು ಬಂದಿದೆ, ಕಮ್ಮಿ ಸೀಟು ಬಂದಿದೆ ಹೇಳಿದ ಕೂಡ. ಮತ್ತು ಇನ್ನೊಂದು ಇವರು ದೊಡ್ಡ ಅಪಾಯಕಾರಿ ಏನಂತಂದರೆ ಈ ರೀತಿ ಕೆಟ್ಟ ಹೇಳಿಕೆಗಳನ್ನು ಕೊಟ್ಟು ಎದುರಾಳಿಗಳನ್ನು ಪ್ರಚೋದಿಸಿ ಅವರು ಕೂಡ ಇವರನ್ನು ಕೆಟ್ಟದಾಗಿ ಬೈಯುವಾಗೆ ಮಾಡಿತು. ಈಗ ಮಹಾತ್ಮ ಗಾಂಧೀಜಿಯವರ ತಾಯಿಯನ್ನೇ ವೇಶ್ಯೆ ಹೇಳಿದ ಇವರು. ಸೊ ಈಗ ಸೋನಿಯಾ ಗಾಂಧಿ, ನೆಹರು ಎಲ್ಲರನ್ನೂ ಆಯಿತಾ, ಸಿದ್ದರಾಮಯ್ಯ, DKC, ಹರಿಪ್ರಸಾದ್ ಸರ್ವರೆಗೆ ಈ ರೀತಿಯ ಕೆಟ್ಟ ಬೈಗುಳಗಳನ್ನು ಪ್ರಯೋಗ ಮಾಡಿದು ಅವರ ಸಂಸ್ಕೃತಿಯನ್ನು ಅವರು 2014 ಸ್ಟಾರ್ಟ್ ಮಾಡಿದರು. ಅದೀಗ ಅವರಿಗೆ ರಿವರ್ಸ್ ಆಗ್ತಾ ಉಂಟು. ಅತ್ಯಂತ ಕೆಟ್ಟದಾಗಿ ಮೋದಿಯನ್ನು ಟ್ರೋಲ್ ಮಾಡ್ತಾರೆ, ಪ್ರಧಾನಿಯನ್ನು.
ಅದು ಸರಿಯಲ್ಲಪ್ಪ ಅಂತ ಹೇಳುವಂಥ ಇದರಲ್ಲೂ ನಾವಿಲ್ಲ, ಯಾಕಂದರೆ ಅವರು ಬೆಳೆಸಿಕೊಂಡು. ಸೊ ಹಾಗಾಗಿ ಇವರು ಒಂದು ದುಷ್ಟ ಪರಂಪರೆಯನ್ನು ಸಮಾಜದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಯಶಪಾಲ್ ಸುವರ್ಣ ಅವರು ಏನು ಈ ರೀತಿ ಹೇಳಿಕೆಗಳನ್ನು ನಿಲ್ಲಿಸ್ತಾರೆ ಅಂತ ನಾನು ಭಾವಿಸುವುದಿಲ್ಲ. BJPಯವರು ನಿಲ್ಲಿಸ್ತಾರೆ ಅಂತ ನಾನು ನಂಬುವುದಿಲ್ಲ. ಇಲೆಕ್ಷನ್ ಹತ್ತಿರ ಬಂದಾಗೆ ಇದು ಇನ್ನೂ ಜೋರಾಗ್ತದೆ. ಯಾಕೆಂದರೆ ಅವರ ಬಂಡವಾಳವೇ ಅದು. ಒಟ್ಟಿಗೆ ಅವರ ಹತ್ರ ಬೇರೆ ಯಾವ ಒಳ್ಳೆಯ ಮಾತುಗಳೇ ಇಲ್ಲ, ಅವರ ನಾಲಿಗೆಯಲ್ಲೂ ಇಲ್ಲ, ಮೆದುಳು ಪೂರ ಕೊಳೆತು ಹೋಗಿದೆ. ಹಾಗಾಗಿ ಚುನಾವಣೆ ಹತ್ತಿರ ಬಂದಾಗೆ ಯಶಪಾಲ್ ಸುವರ್ಣನಿಂದ ಪ್ರಾರಂಭವಾಗಿ ಒಬ್ಬೊಬ್ಬರೇ ಬಾಯಿಗೆ ಬಂದಾಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಜನರ ವಿವೇಚನಾ ಶಕ್ತಿ ಕಳ್ಕೊಂಡಿಲ್ಲ, ಅದು ಚೆನ್ನಾಗೇ ಇದೆ. ಇವರಿಗೆ ತಕ್ಕ ಉತ್ತರವನ್ನು ಜನರು ಕೊಟ್ಟೇ ಕೊಡ್ತಾರೆ ಹೇಳೋ ಕಾನ್ಫಿಡೆನ್ಸ್ ಈಗ ನಮಗೆ ಬಂದಿದೆ. ಮತ್ತು ರಾಮನ ಶಾಪ, ಆ ಉಂಡಿ ಕದ್ದದುಂಟಲ್ಲ, ಅದು ಇವು ಯಾವತ್ತೂ ಇವರನ್ನು ಬಿಡುವುದಿಲ್ಲ. ಅದು ಕುತ್ತಿಗೆಗೆ ಸುತ್ತಿಕೊಂಡೇ ಕೊಡ್ತದೆ ರಾಜಕೀಯವಾಗಿ. ರಾಹುಲ್ ಗಾಂಧಿಯನ್ನ ಡ್ರಗ್ ಸೇವಿಸುವ ವ್ಯಕ್ತಿ ಅವನಿಗೆ ಈಗ ಅಲ್ಲ ನೋಡಿ, ಅದೇ ಹೇಳಿದಲ್ಲ, ಗಾಂಧೀಜಿಯವರ ತಾಯಿ ವೇಷಿ, ಆಮೇಲೆ ನೆಹರೂರವರಿಗೆ ಅನೈತಿಕ ಸಂಬಂಧಗಳ ಫೋಟೋ ಹಾಕೋದು, ಆಮೇಲೆ ರಾಹುಲ್ ಗಾಂಧಿ ಅವ್ರದ್ದು ಫೋಟೋ ಹಾಕೋದು ಯಾರ್ಯಾರ್ದು ಒಟ್ಟಿಗೆ, ಅವರು ಡ್ರಗ್ಸ್ ತಗೊಳ್ತಿದ್ರು ಅಂತ ಹೇಳೋದು, ಇದು ಈಗ ಅಲ್ಲ, ನಿನ್ನೆ ಭಾಷಣ ಮಾಡಿದ್ದು. ಇದು ಸೋಷಿಯಲ್ ಮೀಡಿಯಾದಲ್ಲಿ 6-8 ವರ್ಷ ಆಯಿತು ಹಾಕ್ಲಿಕ್ಕಿಡ್ದವರು. ಒಂದು ಸುಳ್ಳನ್ನು ನಿರಂತರವಾಗಿ ಹೇಳ್ತಾನೆ ಹೋಗ್ತಾರೆ. ನೀವು ಕೌಂಟರ್ ಮಾಡಿದ್ರು ಅವ್ರು ಹೇಳ್ತಾ ಹೋಗ್ತಾರೆ. ಕೆಲವು ಜನ ನಂಬಿ ಬಿಡುವಷ್ಟು ಮಟ್ಟಿಗೆ ಹೋಗ್ತದೆ. ನಿಮ್ಮ ಹತ್ರ ಯಾರಾದ್ರೂ ಏನು ತಲೆ ಇಲ್ಲದ ಹುಚ್ಚರಾಗಿ ಮಾತಾಡಿ ನೀವು ಎಂತ ಮಾಡ್ತೀರಿ ಹೇಳಿ, ನಿಮ್ಮ ಹತ್ರ ಬಂದು ನಿಮ್ಮ ಎದುರಿಂದ ಒಟ್ರಾಶಿ ಮಾತಾಡ್ತಾನೆ, ಎಂತ ಮಾಡ್ತೀರಿ? ಇದು ಆ ಒಟ್ರಾಶಿ ಮಾತಾಡುವ ಗ್ಯಾಂಗ್ ಇದು RSS. ತಲೆ ಕೂಡ ಇಲ್ಲ ಇದಕ್ಕೆ, ಎಂತ ಮಾಡುದು? ನೀವು ಎಷ್ಟು ಅಂತ ಕೌಂಟ್ರ್ ಕೊಡ್ತೀರಿ, ಎಷ್ಟು ಅಂತ ಕೇಸ್ ಹಾಕ್ತೀರಿ, ಆ ಲೆವೆಲಲ್ಲಿ ಅವರು ಇದ್ದಾರೆ. ಇದು ಜನರಿಗೆ ಅರ್ಥ ಆಗಬೇಕು. ನಿಧಾನಕವಾಗಿ ಅರ್ಥ ಆಗ್ತಾ ಇದೆ, ಇನ್ನು ಮುಂದೂ ಅರ್ಥ ಆಗ್ತದೆ ಇವರಿಗೆ. ಹಾಗಾಗಿ ನಾನು ಅದನ್ನು ಸರಿ ಆಗ್ತಾರೆ, ಅವ್ರು ನಿಲ್ಲಿಸ್ತಾರೆ ನಾನು ಭಾವಿಸುವುದೇ ಇಲ್ಲ. ಇದು ಕಂಟಿನ್ಯೂಯಸ್ ಆಗಿ ಇರ್ತದೆ, ನಿಯಂತ್ರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನೋಡಿ. ಅದನ್ನೇ ಹೇಳಿದ್ದು, ಹುಚ್ಚರನ್ನು ಹೇಗೆ ನಿಯಂತ್ರಿಸ್ತೀರಿ? ಅವರಿಗೆ ಅಮಲು, ಅವರಿಗೆ ಅದು ಯಾವ ಕಾರಣಕ್ಕೂ ಇಳಿಯುವುದಿಲ್ಲ, ಆ ಹುಚ್ಚು ಇಳಿಯುವುದಿಲ್ಲ. ಹಾಗಾಗಿ ಕಾನೂನು ಪ್ರಕಾರವಾಗಿ ಕೇಸುಗಳಾಗ್ತದೆ. ನೀವು ಕಾನೂನು ಪ್ರಕಾರವಾಗಿ ಪ್ರಭಾಕರ್ ಭಟ್ರ ಮೇಲೆ 10 ಕೇಸ್ ಆದ ಮೇಲೆ ಅಲ್ವಾ, 10-12 ಕೇಸ್ ಆದರೂ ಆ ಭಾಷಣ ಮಾಡ್ತಾರೆ. ಎಂತ ಮಾಡೋದು? ನೀವು ಅವರನ್ನು ಜೈಲಿಗೆ ಹೋಗಿ ತಂದರೆ ಮೆರವಣಿಗೆ ಮಾಡ್ತಾರೆ, ರೇಪಿಸ್ಟ್ಗಳನ್ನು ಹೊರಗೆ ತಂದು ಮೆರವಣಿಗೆ ಮಾಡ್ತಾರೆ, ಕೊಲೆಗಡಕರನ್ನು ತಂದು ಮೆರವಣಿಗೆ ಮಾಡ್ತಾರೆ. ನೀವು ಎಂತ ಮಾಡ್ತೀರಿ? ಜನರೇ ಉತ್ತರ ಕೊಡಬೇಕು, ಜನರೇ ಉತ್ತರ ಕೊಡಬೇಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE.